ಹಾಯ್ ಎಲ್ರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಕಳಕಳಿಯ ಒಂದು ರಿಕ್ವೆಸ್ಟ್. ಹಾಗೆ ನೋಡಿ, ಈ ನುಡಿದರೆ ಮುತ್ತಿನ ಹಾರದಂತಿರಬೇಕು, ಮಾತಾಡಿದರೆ ಹೋಯಿತು ಮುತ್ತು ಹೊಡೆದರೂ ಹೋಯಿತು. ಮಾತುಗಳು ನೋಡಿ ಯಾರನ್ನು ಕೂಡ ನೋಯಿಸುವಂತಿರಬಾರ್ದು. ನಮಗೆ ಬೇರೊಬ್ಬರಿಗೆ ನಮ್ಮ ಮಾತುಗಳು ಬೇರೊಬ್ಬರಿಗೆ ಔಷಧಿ ಥರ ಇರಬೇಕು. ಅದನ್ನು ನಾವು ಎಷ್ಟು ಪಾಲಿಸಿದ್ದೀವ ಅಂತ ನಮಗೆ ಗೊತ್ತಿಲ್ಲ, ಆದರೆ ಅದನ್ನು ಪಾಲಿಸಲೇಬೇಕು. ಆಲ್ಮೋಸ್ಟ್ ನಾನು ಟ್ರೈ ಕೂಡ ಮಾಡ್ತಾಯಿದ್ದೀನಿ. ಬೇರೆಯವರ ಮನಸ್ಸಿಗೆ ಘಾಸಿ ಕೊಡುವಂತಿರಬಾರ್ದು ಯಾವತ್ತೂ ನಮ್ಮ ಮಾತುಗಳು. ಎಲ್ಲ ಕಡೆ ನೋಡಿ ಒಂದೇ ಮಾತುಗಳು ಸೂಕ್ತವಾಗೋದಿಲ್ಲ. ಅದದು ಜಾಗ, ಅದದು ವೇದಿಕೆ, ಅದದು ಜನಗಳು, ಇವೆಲ್ಲವೂ ನಮ್ಮ ಮಾತಿನ ಮೇಲೆ ಅವಲಂಬನೆಯಾಗಿರುತ್ತೆ. ನಾವು ಕಂಡಲ್ಲಿ ಕಂಡ ಮಾತಾಡೋದು ಖಂಡಿತವಾಗಿ ಸೂಕ್ತವಲ್ಲ. ಇದೆಲ್ಲ ಒಂದು ದೊಡ್ಡ ಉದಾಹರಣೆ ಅಷ್ಟೇ. ಆಯಾಯ ಜಾಗವನ್ನು ಪರಿಶೀಲನೆ ಮಾಡಿ ಮತ್ತೆ ಮಾತನ್ನು ನಾವು ಆಡಬೇಕು, ಅಥವಾ ನಮ್ಮ ಬಾಯಿಂದ ಮಾತುಗಳು ಹೊರಬರಬೇಕು. ಗೌರವದಿಂದ ಕೂಡಿರಬೇಕು ನಮ್ಮ ಮಾತುಗಳು. ಈಗ ಬೇರೆಯವರು ನಮಗೆ ಗೌರವ ಕೊಡ್ತಾರೆ ಇಲ್ವೋ ಅದೆಲ್ಲ ಸೆಕೆಂಡ್ರಿ. ನಮ್ಮ ಮಾತುಗಳು ಮಾತ್ರ ಯಾವಾಗಲೂ ಗೌರವದಿಂದ ಕೂಡಿರಬೇಕು. ಒಳ್ಳೆಯ ಒಂದು ಮಾತು ಒಳ್ಳೆಯ ಕಲಿಕಾ ಕೇಂದ್ರ ಇದ್ದಾಗೆ, ಸಾವಿರಾರು ಗೆಳೆಯರಿದ್ದಾಗೆ ಒಂದು ಒಳ್ಳೆಯ ಮಾತಲ್ಲ ಬೇರೆಯವರಿಗೆ ಖುಷಿ ಕೊಡುವ ಮಾತಿನ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹಾಗೆ ಮಾತು ಕೇಳುವವರಿಗೆ ನಮ್ಮ ಮಾತುಗಳು ಅವರಿಗೆ ಗೊಂದಲ ಆಗಬಾರ್ದು. ಆಮೇಲೆ ಅದನ್ನು ಬಿತ್ತರಿಸುವವರಿಗೆ ಕೂಡ ನಾವು ಒಂದು ಅವಕಾಶ ಕೊಡಬಾರ್ದು. ಹಾಗೆ ನಮ್ಮ ಮೇಲೆ ನಮ್ಮ ಮಾತುಗಳೇ ಪ್ರಯೋಗ ಕೂಡ ಆಗಬಾರ್ದಲ್ವ. ಈಗ ಆಗ್ತಾ ಇರುವ ಒಂದು ಸುತ್ತಮುತ್ತಲು ಆಗ್ತಾ ಇರೋದೇ ಹಾಗೆ. ಅದೇ ರೀತಿ ನಮ್ಮ AR ಬಗ್ಗೆ ಆಗ್ತಾ ಇರೋದು ಅಷ್ಟೇ. ಅವರು ಆ ಮಾತನ್ನು ಆಡಬಾರ್ದಿತ್ತು. ಈಗ ನೋಡಿ ಅವರಿಗೆ 1000 ಕಡೆಯಿಂದ ಬಾಣಗಳು ಬರ್ತಾ ಇದೆ. ಯಾಕಂದರೆ ಅವರ ಒಂದು ಮಾತಿನಿಂದಲ್ವ. ಅಂದರೆ ಮಾತು ಅದು ಸಾಧಕರಿಗೆ ಎಷ್ಟು ಪ್ರಮುಖವಾಗಿರುತ್ತೆ. ಅವರ ಒಳ್ಳೆಯ ಮಾತುಗಳು. ಏನೋ ಯೋಚನೆ ಮಾಡದೆ ಮಾತಾಡಿ ಮತ್ತೆ ಸಿಕ್ಕಾಕೊಂಡು ಮತ್ತೆ ಕ್ಷಮೆ ಕೇಳಿದರೂ ಖಂಡಿತವಾಗಿ ಪ್ರಯೋಜನ ಇಲ್ಲ. ಯಾಕಂದರೆ ಆಡಿದ ಮಾತು ಒಡೆದ ಮುತ್ತು, ಇದೆರಡನ್ನೂ ಕೂಡ ಖಂಡಿತವಾಗಿ ಸರಿಪಡಿಸ್ಲಿಕ್ಕಂತೂ ಸಾಧ್ಯನೇ ಇಲ್ಲ. ಆಡುವ ಮೊದಲೇ ನಾವು ತಿಳಿದುಕೊಂಡು ತಮ್ಮ ಗೌರವವನ್ನು, ಮುಂದೆ ಕೂತಿರುವವರ ಗೌರವವನ್ನು ಕೂಡ ಹಾಗೆ ನಮ್ಮ ಮಾತುಗಳು ಉಳಿಸ್ಕೊಂಡು ಬರಬೇಕು. ಒಂದು ಸಿಕ್ಕಂಥ ಅವಕಾಶ ಅಂದ್ಬಿಟ್ಟು ಏನೋ ಬಾಯಿಗೆ ಬಂದಾಗೆ ಮಾತಾಡೋದು ಅಥವಾ ನಮಗೆಲ್ಲ ಗೊತ್ತು ಅಂತ ಮಾತಾಡೋದು ಖಂಡಿತವಾಗಿ ಸಾಧ್ಯ ಇಲ್ಲ. ಈಗ ಅಂದರೆ ಸಾಮಾಜಿಕ ಜಾಲತಾಣ ಇದೆ. ಈಗಿನ ಯುವಜನತೆ ಕೂಡ ಬಹಳ ಶಾರ್ಪ್. ನಾವು ಎಲ್ಲೇ ಒಂದು ಕೂತೊಂದು ಮಾತಾಡಿದರೆ ಅದು ಒಂದು 10 ನಿಮಿಷಕ್ಕೆ ಫುಲ್ಲು ವೈರಲ್ ಆಗಿಬಿಡುತ್ತೆ. ಅಂತಹ ಕಾಲ. ಪ್ರತಿಯೊಂದು ನಮ್ಮ ನೋಟ ಆಗಲಿ, ನಮ್ಮ ಮಾತುಗಳಾಗಲಿ, ನಮ್ಮ ಒಂದು ಪ್ರತಿಷ್ಠೆ ಆಗಲಿ ಒಂದು ಬೇಗನೆ ವೈರಲ್ ಆಗುವಂಥ ಕಾಲ. ಮೊದಲೆಲ್ಲ ಈ ಥರ ಮಾತಾಡಿದವರು ಇರ್ಬೋದು, ಆದರೆ ಆ ಸಮಯದಲ್ಲಿ ಆ ಒಂದು ಕಾಲದಲ್ಲಿ ಯಾವುದೋ ಮಾತುಗಳೆಲ್ಲ ಬೂದಿ ಮುಚ್ಚಿದ ಕೆಂಡದಂತೆ ಇತ್ತು. ಯಾಕಂದರೆ ಎಲ್ಲೋ ಅಲ್ಲಲ್ಲಿ ಮುಚ್ಚಿ ಹೋಗ್ತಾಯಿತ್ತು. ಈಗ ಹಾಗೆಲ್ಲ. ಈಗ ಒಂದು ಸಾಮಾಜಿಕ ಜಾಲತಾಣದ ಮೇಲೆ ಈ ಯುಗ ನಿಂತಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು. ಹಾಗೆ ಸಾಧಕರು ಮಾತಾಡುವಾಗ ಬಹಳ ಯೋಚನೆ ಮಾಡಿ ಕೂಡ ಮಾತಾಡಬೇಕು. ಸಂದರ್ಭ ನೋಡಿನೇ ಮಾತಾಡಬೇಕು. ಒಂದು ವಿನಯ, ನಡೆದು ಬಂದ ದಾರಿ, ಇದರ ನೆನಪಿದ್ದರೆ ಮಾತಿನ ಮೌಲ್ಯ ಕೂಡ ಪ್ರಶಂಸೆಗೆ ಪಾತ್ರವಾಗುತ್ತಲ್ವ. ಒಂದು ನಡೆದು ಬಂದ ದಾರಿ ಹೇಗಿರುತ್ತೆ ಅದನ್ನು ನಾವು ತಿರುಗಿ ನೋಡಬೇಕಾಗ ನಮ್ಮ ಒಂದು ಮಾತುಗಳು ಪ್ರಶಂಸೆಗೆ ಕೂಡ ಪಾತ್ರವಾಗಿರುತ್ತೆ. ಆಮೇಲೆ ನಮ್ಮ ಮೇಲೆ ನಮಗೆ ನಂಬಿಕೆ ಇದ್ದರೆ, ಅಥವಾ ನಿನ್ನ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಯಾವತ್ತೂ ಗೆಲುವು ಸಿಕ್ಕೇ ಸಿಗುತ್ತೆ. ಅದು ಸಾಧಕರಿಗಂತೂ ಹೇಳೋದೇ ಬೇಕಾಗಿಲ್ಲ. ನಮ್ಮ ಗೆಲುವಿಗೆ ಬೇರೆಯವರು ಕಾರಣ ಆಗಿರ್ತಾರೆ, ಆದರೆ ನಮ್ಮ ಸೋಲಿಗೆ ಬೇರೆಯವರು ಖಂಡಿತ ಕಾರಣ ಆಗೋದಿಲ್ಲ. ಯಾವಾಗ ಸೋಲು ಎಂಬುದನ್ನು ಇನ್ನೊಬ್ಬರ ತಲೆ ಮೇಲೆ ನಾವು ಹೊರಿಸ್ತೀವೋ ಆವತ್ತು ನಾವು ಸೋತಾಗೆ. ನಿಜವಾಗ್ಲೂ ಹಾಗೆ ಅಲ್ವ. ನಾವು ಇಷ್ಟು ಗೆಲುವು ಸಿಕ್ಕಿದಾಗ ನನಗೆ ಗೆಲುವು ತಂದು ಕೊಟ್ಟವರು ಅಭಿಮಾನಿಗಳು, ನನಗೆ ಗೆಲುವು ತಂದು ಕೊಟ್ಟವರು ಜಾತಿ ಧರ್ಮ ಭೇದ ಮಾಡದವರು, ಹೀಗೆಲ್ಲ ಒಂದಿನೂ ಬಾಯಿಂದ ಬರದವರು ಇವತ್ತೊಂದು ಸೋಲು ಬರ್ತಾ ಇರುವ ಹಾಗೆ, ಸಣ್ಣ ಒಂದು ಸೋಲು ಬರ್ತಾ ಇರುವ ಹಾಗೆ ಬೇಗನೆ ಅದನ್ನು ಎತ್ತಿ ಜಾತಿ ಧರ್ಮ ರಾಜಕೀಯಕ್ಕೆ ನೀವು ಹೊಣೆ ಮಾಡ್ತೀರಂದರೆ ಅದು ಖಂಡಿತವಾಗಿ ನಿಮ್ಮಂತಹ ಒಂದು ಸಾಧಕರಿಗೆ ಶೋಭೆ ತರುವಂಥದ್ದೇ ಅಲ್ಲ. ಇದು ಎಲ್ರಿಗೂ ಕೂಡ ನಾನು ಹೇಳೋದು, ಒಂದು ಒಳ್ಳೆಯ ಮಾತು ಒಂದು ದಿನವನ್ನೇ ಸುಂದರಗೊಳಿಸುತ್ತೆ ಅಲ್ವ. ಇದನ್ನೆಲ್ಲರಿಗೂ ಗೊತ್ತು ಈ ವಿಷಯ. ಒಂದು ಕಠಿಣ ಮಾತು ನಮ್ಮ ಇಡೀ ಬದುಕನ್ನೇ ನಾಶ ಮಾಡ್ಬೋದು. ನಮ್ಮ ಒಂದಷ್ಟು ಸಹಪಾಠಿಗಳನ್ನು ದೂರ ಮಾಡ್ಬೋದು, ಕುಟುಂಬವನ್ನು ದೂರ ಮಾಡ್ಬೋದು, ಎಲ್ಲ ಸಂಬಂಧಗಳನ್ನು ಕೂಡ ಕಡಿದು ಹಾಕ್ಬೋದು ಈ ಮಾತು ಅನ್ನೋದು.
ಹೀಗೆ ನಾವು ಬೇಸರ ಮತ್ತು ಕೋಪದಲ್ಲಿದ್ದಾಗ ಜಾಸ್ತಿ ಮಾತಾಡಬಾರ್ದು. ಯಾಕಂದರೆ ಆ ಸಮಯದಲ್ಲೇ ನಮಗೆ ಬೇಡದ ಮಾತುಗಳು ಬರುತ್ತೆ. ನಿರಾಶೆ ಆದಾಗ ನಾವು ಮಾತಾಡ್ತೀವಲ್ವ, ಆ ಮಾತುಗಳೇ ನಮ್ಮ ಬಾಯಿಂದ ಬೇಡದ ಇನ್ನೊಬ್ಬರಿಗೆ ನೋವು ತರಿಸುವಂತಹ ಮಾತುಗಳು ಬರುತ್ತೆ. ಈಗ ನಾವೊಂದೇನೋ ಮಾತಾಡಿದರೆ ಅದು ಕುಟುಂಬಕ್ಕಷ್ಟೇ, ನಮ್ಮ ಸುತ್ತಮುತ್ತಲಿರುವ ಅಲ್ಪ ಜನರಿಗೆ ಮಾತ್ರ ನೋವು ಕೊಡುತ್ತೆ. ಆದರೆ ಸಾಧಕರು ಈ ಥರ ದೊಡ್ಡ ಮಾತಾಡಿದಾಗ ಖಂಡಿತವಾಗಿ ಅದು ಇಡೀ ನಮ್ಮ ದೇಶನೇ ಬೇಸರ ಪಡುವಂಥದ್ದು. ಯಾಕಂದರೆ ಅವರ ಒಂದೊಂದು ಹಾಡುಗಳನ್ನು ಅಪ್ಪಿ ಮುದ್ದಾಡಿದವರು ನಾವಲ್ವ. ಇವತ್ತು ನಮಗೇನೆ ಅವರು ತಿರುಗು ಬಾಣ ಆಗ್ತಾರೆ, ನಮ್ಮ ದೇಶಕ್ಕನ್ನೇ ತಿರುಗಿ ಮಾತಾಡ್ತಾರೆ. ಅವರಿಗೆ ಅತೀ ಹೆಚ್ಚು ಪ್ರಶಸ್ತಿ ಸಿಕ್ಕಿದ್ದೇ ನಮ್ಮ ಮೋದಿಯವರ ಕಾಲದಲ್ಲಿ. ಇವತ್ತು ಮೋದಿಯವರ ಬಗ್ಗೆ ಮಾತಾಡ್ತಾರೆ, ಅಷ್ಟು ದೊಡ್ಡ ಲೆಜೆಂಡ್. ಅವರ ಧರ್ಮ ಏನಾಗಿತ್ತು, ಅವರ ಧರ್ಮ ಯಾವುದಾಗಿತ್ತು ಹಿಂದೆ, ಅದನ್ನೆಲ್ಲ ಅವರು ಒಂದು ರೀತಿ ಕಲ್ಪನೆ ಮಾಡಿ ಮತ್ತೆ ಮಾತಾಡಬೇಕಿತ್ತು. ಯಾವಾಗಲೂ ನಾವೊಂದು ಧರ್ಮದಲ್ಲಿ ಹುಟ್ಟಿದಾಗ ನಂತರ ನಮ್ಮ ಧರ್ಮ ಬದಲಾದಾಗ ನಾವು ಬದಲಷ್ಟೇ ಆಗಿರುತ್ತೆ. ನಾವು ನಿಜವಾಗ್ಲೂ ನಾವು ಹುಟ್ಟಿದ ಧರ್ಮನೇ ನಮ್ಮ ಜೊತೆ ಇರುತ್ತೆ. ಅಪ್ಪಿತಪ್ಪಿ ಆದರೂ ನಮಗೆ ಆ ಧರ್ಮದ ಒಂದು ಸಣ್ಣ ಕನೆಕ್ಷನ್ ಖಂಡಿತವಾಗಿರುತ್ತೆ. ಆದರೆ ಇತ್ತೀಚೆಗೆ ಅವರು ಯಾವುದೋ ಒಂದು ಬೇಸರದಲ್ಲ ಗುಂಗಿನಲ್ಲಿ ಮಾತಾಡಿದ್ದು, ಇವತ್ತು ಅವರ ಹೆಸರು ಅವರು ಇಷ್ಟು ಮಾತಾಡಿದ ಸಾಧನೆಗೆ ಮಸಿ ಬಳೆದಂತಿತ್ತು, ಎಲ್ಲ ಬಣ್ಣವು ಮಸಿ ನುಂಗಿತ್ತು ಅನ್ನುವಂಥ ಇತ್ತು. ಆದರೆ ಅವರು ಮಾತಾಡಿದಿಲ್ಲ ಅಂದರೆ ಅದು AR ರೆಹಮಾನ್ ಸರ್ ಮಾತಾಡಿದ್ದು BBC BBC ಅಂದರೆ ನಮಗೆ ಜಾಸ್ತಿ ಮಾತಾಡುವವರಿಗೆ, ಜಾಸ್ತಿ ಪಬ್ಲಿಕ್ ಮಾಡುವ ಕೆಲವರಿಗೆ BBC ಅಂತ ಹೆಸರು ನಾವು ಇಡ್ತೀವಿ. BBC ಅಂದರೆ ಬಹಳ ದೊಡ್ಡ ಒಂದು ನ್ಯೂಸ್ ಚಾನಲ್ ಅಲ್ವ. ಅದು ಈಗ ವೈರಲ್ ಕಾಲ ಬೇರೆ. ಅವರೆಲ್ಲ ಅಭಿಮಾನಿಗಳನ್ನು ಅದು ಕೆರಳಿಸಿದಲ್ಲದೆ ಭಾರಿ ಒಂದು ದೊಡ್ಡ ಸುದ್ದಿ ಕೂಡ ಆಗಿದೆ. ಎಲ್ಲೆಲ್ಲಿ ಈಗ ರಾಜಕೀಯ ವಲಯದಲ್ಲೂ ಸಿನಿಮಾ ರಂಗದಲ್ಲೂ ನಮ್ಮಂಥ ಸಾಮಾನ್ಯ ಜನರು, ಸಾಧಕರು, ಅದು ಅಲ್ಲದೆ ಪ್ರತಿಯೊಂದು TV ನ್ಯೂಸಲ್ಲಿ ಅವರ ಕುರಿತಾಗಿ ಅವರ ಬೊಟ್ಟು ಮಾಡಿ ಮಾತಾಡ್ತಾ ಇದ್ದಾರೆ ಅಂದರೆ ಅದು ಅವರು ತಂದೊಡ್ಡಿದ ಒಂದು ದೊಡ್ಡ ಆಘಾತಕಾರಿ ವಿಷಯ. ಯಾಕಂದರೆ ಇದು ಯಾರೂ ಅವರಿಗೆ ಹೋಗಿ ಹೀಗೆ ಮಾತಾಡು ಅಂತ ಹೇಳಿಲ್ಲ. BBCಯಲ್ಲಿ ಮಾತಾಡುವಾಗ ಇಂಥ ದೊಡ್ಡ ಸಂಗೀತ ಜ್ಞಾನಿಗೆ ಅದರ ಪರಿಜ್ಞಾನ ಇರಬೇಕಲ್ವ. ಹಾಗಾಗಿ ಸರ್ ದೊಡ್ಡ ತಪ್ಪು ಮಾಡಿದ್ದೀರಾ. ಯಾಕಂದರೆ ನಾವೆಲ್ಲರೂ ಕೂಡ ಕ್ಷಮಿಸ್ತೀವಿ. ಇನ್ನೂ ಕೂಡ ನಿಮ್ಮ ಒಳ್ಳೊಳ್ಳೆ ಹಾಡುಗಳನ್ನು ಕೂಡ ನಾವು ಬಿಗಿದಪ್ಪಿ ಮುದ್ದಾಡ್ತೀವಿ. ಯಾಕಂದರೆ ನಿಮಗೆ ಏನೋ ಒಂದು ಗೊಂದಲದಲ್ಲಿ ನೀವು ಮಾತಾಡಿರ್ಬೋದು ಅಂತ ನಾನು ಯೋಚನೆ ಮಾಡ್ತೀನಿ. ಹಾಗೆ ನಮ್ಮಂಥವರು ಕೆಲವರು ಹಾಗೆ ಯೋಚನೆ ಮಾಡ್ತಾ ಇರ್ಬೋದು. ಕೆಲವರು ನಮ್ಮ ದೇಶವನ್ನು ಅತಿಯಾಗಿ ಪ್ರೀತಿಸೋರು, ಮೋದಿಯವರನ್ನು ಅತಿಯಾಗಿ ಪ್ರೀತಿಸೋರು ಖಂಡಿತವಾಗಿ ಇದನ್ನು ಸಹಿಸಲ್ಲ. ನಮಗೂ ಕೂಡ ಇದೆಲ್ಲ ಬೇರೆಯವರಿಗೆ ಜಾತಿ ಧರ್ಮ ಹೇಗೆ ಇದೆ, ಪ್ರತಿಯೊಂದು ಧರ್ಮದವರಿಗೂ ನಮ್ಮ ಧರ್ಮ ಅನ್ನೋ ಒಂದು ಪ್ರೀತಿ ಪ್ರೇಮ ಎಲ್ಲ ಇರುತ್ತೆ. ಎಲ್ಲೋ ಕೂತ್ಕೊಂಡು BBCಯಲ್ಲಿ ಹೀಗೆ ಮಾತಾಡೋದಂದರೆ ಇದು ನಿಮ್ಮ ಒಂದು ದೊಡ್ಡ ಸಾಧಕರಿಗೆ ಖಂಡಿತವಾಗಿ ಸಮಂಜಸ ಅಲ್ಲವೇ ಅಲ್ಲ. ಅದೆಷ್ಟು ಕ್ಷಮೆ ಕೇಳಿದರೆ ಮಾತಾಡಿದ್ದೆ ಅಲ್ವಾ. ಹಾಗಾಗಿ ಮಾತಾಡುವಾಗ ಪ್ರತಿಯೊಬ್ಬರು ಬಹಳ ಜಾಗೃತೆ ವಹಿಸಬೇಕು. ಇದು ನಮ್ಮ ದೇಶದ ಸಂಸ್ಕೃತಿಯನ್ನು ಹಾಳು ಮಾಡುವಂತಹ ಮಾತು. ಎಲ್ಲ ಭಾಷೆಯ ಕಲಾವಿದರು, ಸಾಮಾನ್ಯ ಜನರು, TV ಚಾನಲ್ ಎಲ್ಲರೂ ಕೂಡ ಮಾತಿನ ವಿರುದ್ಧವಾಗಿ ಈಗ ನಿಂತಿದ್ದಾರೆ. AR ರೆಹಮಾನ್ಗೆ ಖ್ಯಾತಿ ತಂದು ಕೊಟ್ಟದ್ದು ನಮ್ಮ ಭಾರತೀಯರಲ್ವ. ನಮ್ಮ ಭಾರತೀಯರು ಮತ, ಜಾತಿ, ಧರ್ಮ ಭೇದವಿಲ್ಲದೆ, ಬಣ್ಣದ ಭೇದವಿಲ್ಲದೆ, ಅಹಂಕಾರವಿಲ್ಲದೆ ಎಲ್ಲರೂ ಕೂಡ ನಿಮ್ಮ ಹಾಡುಗಳನ್ನು ನಾವೆಲ್ಲರೂ ಕೂಡ ಇಷ್ಟಪಟ್ಟಿದ್ದೀವಿ. 92ನೇ ಹಾಡು ಈಗಲೂ ಪ್ರಚಲಿತವಾಗಿದೆ ಅಂದರೆ ಅದು ನಿಮಗೆ ನಮ್ಮ ಭಾರತೀಯರು ಅಥವಾ ನಮ್ಮ ದೇಶದ ವಿದೇಶದ ಜನಗಳೆಲ್ಲ ಸೇರಿ ನಿಮಗೆ ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅದು. ಇವತ್ತಿಗೂ ನೋಡಿ ರೀಲ್ಸ್ ತೆಗೆದಾಗ ಹೆಚ್ಚಿನ ಹಾಡುಗಳು ಬರ್ತಾ ಇರೋದು ಕೂಡ ರೋಜಾ ಸಿನಿಮಾದು. ಇದೊಂದು ಭಾವನೆಗೆ ಸಂಬಂಧಪಟ್ಟ ವಿಚಾರ. ಕೆಲವೊಂದು ಕಡೆ ನೋಡಿ ಮಾತಾಡೋದು ತುಂಬ ಗಮನ ವಹಿಸದೆ ಮಾತಾಡ್ತಾರೆ. ಈ ಕಮಲ್ ಹಾಸನ್ ಸರ್ ಕೂಡ ಹಾಗೆ ಮಾಡಿದ್ದಾರೆ. ಅದೆಲ್ಲ ಹಾಗೆ ಮಾಡಬಾರ್ದು. ಯಾಕೆಂದರೆ ಅದು ಕೇಳುಗರಿಗೆ ಬಹಳ ತಪ್ಪಾಗಿ ಅರ್ಥ ಮಾಡಲಿಕ್ಕೆ ಸಾಧ್ಯ. ಅದಲ್ಲದೆ ಇವಾಗ ಮನುಷ್ಯನು ಸರಿಯಾಗಿದ್ದನ್ನು ಕಂಡು ಹಿಡಿಯೋದು ಸ್ವಲ್ಪ ಕಮ್ಮಿ. ಎಲ್ಲಿ ತಪ್ಪು ಬರುತ್ತೆ ಅದನ್ನು ವೈರಲ್ ಮಾಡಿ ಅದರಲ್ಲಿ ತಾವು ಸಂಪಾದನೆ ಮಾಡಲಿಕ್ಕೆ ನೋಡುವಂಥ ಕಾಲದಲ್ಲಿ ನಿಮ್ಮಂತಹ ಸಾಧಕರು, ನಿಮ್ಮಂಥ ಲೆಜೆಂಡ್ಗಳು ಎಷ್ಟು ಕೇರ್ಫುಲ್ ಆಗಿರಬೇಕಲ್ವ. ಯಾವ ತಪ್ಪಿಗೂ ನಮಗೆಲ್ಲ ಕ್ಷಮೆ ಇರುತ್ತೆ, ಅದು ದೊಡ್ಡ ದೊಡ್ಡ ಸಾಧಕರಿಗೆ ಕ್ಷಮೆ ಕೊಡೋದಿಲ್ಲ. ಯಾಕಂದರೆ ನೀವು ತುಂಬ ಜ್ಞಾನಿಗಳಲ್ವ. ಜ್ಞಾನಿಗಳು ತುಂಬ ಜ್ಞಾನದಿಂದ ಮಾತಾಡಬೇಕಾಗುತ್ತೆ. ಹಾಗೆ AR ರೆಹಮಾನ್ ದೊಡ್ಡ ಸಂಗೀತ ಲೋಕದ ವ್ಯಕ್ತಿ, ಅತ್ಯಂತ ದೊಡ್ಡ ಸಾಧನೆ ಮಾಡಿದವರು. ಕೆಲವೊಮ್ಮೆ ಮಾತಿನ ಅರ್ಥದಿಂದ ಭಾರೀ ವಿವಾದ ಹುಟ್ಟಬೋದು. ನಮ್ಮಂಥ ಸಾಮಾನ್ಯ ಜನಗಳು ಮಾತಾಡಿದಾಗ ಅಯ್ಯೋ ಯಾರೋ 4 ಕಲ್ಲು ಬಿಸಾಕ್ಬಿಟ್ಟು ಹೋಗ್ತಾರೆ, ಇವರಿಗೆ ಬುದ್ಧಿ ಇಲ್ಲ ಅಂತ. ಆದರೆ ನಿಮ್ಮಂಥ ಸಾಧಕರು ಹಾಗೆ ಅಲ್ಲಲ್ಲ ಸರ್. ಬಹಳ ವಿವೇಚನೆಯಿಂದ ಮಾತಾಡಬೇಕಾಗುತ್ತೆ. ಇವರ ಹೇಳಿಕೆ ಹೇಗಿತ್ತಂದರೆ, ಇವರು ಒಂದು 8 ವರ್ಷಗಳಿಂದ ತನಗೆ ಅವಕಾಶಗಳು ಕಡಿಮೆ ಆಗಲು ಕಾರಣ ಕೋಮುವಾದ. ಹಾಗೆ ಹಿಂದಿನ ಹಾಡುಗಳೆಲ್ಲ ಇಷ್ಟು ಪ್ರಸಿದ್ಧಿಯಾಗಲಿಕ್ಕೆ ಯಾರು ಕಾರಣ
ಅದನ್ನಂತೂ ನೀವು ಹೇಳಲೇ ಇಲ್ಲ. ಕಾಲ ಬದಲಾಗಿದೆ. ಯುವ ಜನತೆಗೆ ಹಳೆಯ ಸೊಗಡಿನ ಅಥವಾ ಒಂದು ರೀತಿಯ ಫಾಸ್ಟ್ ಸಾಂಗ್ ಅದೆಲ್ಲ ಬೇಡವಾಗಿದೆ. ಈಗ ಜನಗಳು ಯುವ ಜನತೆ ಇಷ್ಟಪಡೋದು ಗ್ರಾಮದ ಸಾಂಗ್, ಗ್ರಾಮದಲ್ಲಿರುವ ಹಳ್ಳಿ ಸೊಗಡಿನ ಸಾಂಗ್, ಆಮೇಲೆ ಟಪ್ಪಂಗುಚ್ಚಿ. ಅದು ಅಲ್ಲದೆ ವರ್ಷಗಳು ಹೋದಂತೆಲ್ಲ ಹೊಸ ಹೊಸ ಯುವ ಜನತೆ ಹೊರ ಬರ್ತಾ ಇದ್ದಾರೆ. ಅವರ ಶೈಲಿಗಳು ಬದಲಾಗ್ತಾ ಹೋಗ್ತಾ ಇದೆ. ಪಾರ್ಟಿ ಪಬ್ಬು ಈ ಥರ ಕುಣಿಯುವ ಕಾಲದಲ್ಲಿ ಇಂಥ ಹಾಡುಗಳಿಗೆ ಸ್ವಲ್ಪ ಹಳೆಯ ಯಾವುದೇ ಹಾಡುಗಳಿಗೆ ಈಗಿನ ಯುವ ಜನತೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡೋದಿಲ್ಲ. ಅವರಿಗೆ ಏನಿಲ್ಲ, ಕುಣಿದು ಕುಪ್ಪಳಿಸುವಂಥ ಹಾಡು ಬೇಕು. ಅದು ಯಾರೋ ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಅದು ಯುವಜನತೆ ತಪ್ಪು ಅಂತಲೇ ಹೇಳಬೇಕು. ಹಾಗಾಗಿ ನಿಮಗೆಲ್ಲ ಸ್ವಲ್ಪ ಅವಕಾಶ ಕಮ್ಮಿ ಆಗಿರಲಿಕ್ಕೆ ಸಾಧ್ಯ. ಹಾಗಾದರೆ ರಾಮಾಯಣ ಮುಂದೆ ಬರುವ ಯಶ್ ಮತ್ತು ರಣವೀರ್ದು ಬರುವ ರಾಮಾಯಣ ಸಿನಿಮಾಕ್ಕೆ ಯಾರ ಹಾಡಿದೆ ಸರ್? ಅದು ಕೂಡ ನಿಮ್ಮದೇ ಹಾಡಲ್ವ? ಅದು ಹೊಸ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಅದು ಒಳ್ಳೆಯದನ್ನು ಯಾವತ್ತೂ ಜನಗಳು ಹೇಳಲ್ಲ. ಯಾವುದು ಕೊರತೆ ಇದೆ ಅದನ್ನು ಹೇಳುವ ಕಾರಣ ಇವತ್ತು ಒಂದು ದೊಡ್ಡ ನ್ಯೂಸ್ ಆಗಿ ಪರಿಣಮಿಸಿದೆ. ಹಾಗೆ ಎಲ್ಲರಿಗೂ ಕೂಡ ಅವರ ಹಾಡಿನ ಅಭಿಮಾನಿಗಳಿಗಂತೂ ಬಹಳ ಬೇಸರ ತರಿಸುವಂತಹ ವಿಷಯ ಇದು. ಯಾವುದೋ ಒಂದು ದುಃಖದಲ್ಲಿರುವಾಗ ಯಾವುದೋ ಒಂದು ಮಾತಿನ ಬಗ್ಗೆ ಈ ಥರ ಮಾತಾಡಬಾರ್ದು. ಮಾತಾಡುವಾಗ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಯೋಚನೆ ಮಾಡಿ ಮಾತಾಡಬೇಕು. ಒಟ್ಟಲ್ಲಿ ಯಾರೇ ಆಗಲಿ ಮಾತಿನ ಬಗ್ಗೆ ನಿಗಾ ವಹಿಸಿ ಮಾತಾಡಿ. ಮಾತೇ ಮಿತ್ರರು ಮಾತೇ ಶತ್ರು ಅಲ್ವ? ನುಡಿದರೆ ಸ್ಫಟಿಕದ ಹಾರದಂತಿರಬೇಕು. ಮಾತು ಹೃದಯದಿಂದ ಬಂದರೆ ತಿರುಗಿ ಗೌರವಿತವಾಗಿ ನಮ್ಮ ಹೃದಯಕ್ಕೇ ಅದು ತಲುಪುತ್ತೆ. ನಮ್ಮ ಮಾತಿಗೆ ಯಾವಾಗ ಬೆಲೆ ಇಲ್ಲದಾಗುತ್ತೆ ಅವತ್ತು ನಮ್ಮ ಹೃದಯಕ್ಕೂ ಕೂಡ ಬೆಲೆ ಇಲ್ಲದಾಗುತ್ತೆ. ಹಾಗಾಗಿ ಮತ್ತೆ ಒಂದು ಸಲ ಹೇಳ್ತೀನಿ, ನಾನು ಮಾತಾಡುವಾಗಲೂ ಎಲ್ಲರೂ ಕೂಡ ತುಂಬ ಯೋಚನೆ ಮಾಡಿ, ನಾವು ಕೂತಿರೋ ಜಾಗ, ನಮ್ಮ ಮುಂದೆ ಕೂತಿರೋ ಜನಗಳು, ಹಾಗೆ ನಮ್ಮ ಹಿರಿಯರು, ನಮ್ಮ ಸಮಾಜ, ನಮ್ಮ ಒಂದು ಬೆಲೆ ಎಷ್ಟಿದೆ ಅದನ್ನೆಲ್ಲ ನೋಡಿ ಮಾತಾಡಬೇಕಾಗುತ್ತೆ. ನಮ್ಮ ಮಾತಿನ ಸೌಂದರ್ಯ ನಮ್ಮ ಭಾವನೆಗಳಲ್ಲಿದೆ ಅಲ್ವ? ಒಳ್ಳೆಯ ಮಾತುಗಳು ಕಮ್ಮಿ ಆಡಿದರೂ ಅದರ ಅರ್ಥ ಕೂಡ ಗಾಢವಾಗಿರುತ್ತೆ. ತುಂಬ ಮಾತಾಡಬೇಕು ಅಂತ ಇಲ್ಲ, ಒಳ್ಳೆಯ ಮಾತುಗಳು ಸ್ವಲ್ಪ ಆಡಿದರೂ ಸಾಕಾಗುತ್ತೆ. ತೂಕ ಇರುವ ಮಾತುಗಳಂತಲೇ ಅದನ್ನು ಹೇಳೋದು. ನಮ್ಮ ಮಾತು ಇಡೀ ಸಮಾಜಕ್ಕೆ ಖುಷಿ ಕೊಟ್ಟರೆ ದೇವರ ಆಶೀರ್ವಾದ ಅಂತೆ. ಅದು ಹಿರಿಯರು ಹೇಳ್ತಾಯಿದ್ರು. ನಾವೊಂದು ಆಡುವ ಮಾತುಗಳು ಯಾರಿಗೂ ನೋಯಿಸದೆ, ಯಾರಿಗೂ ಬೇರೆ ಅರ್ಥ ಕೊಡದೆ ಮಾತಾಡಿದರೆ ಅದು ನಮಗೆ ದೇವರು ಕೊಟ್ಟ ಆಶೀರ್ವಾದ ಅಂತ ಹೇಳ್ತಾರೆ. ಹಾಗೆ ಇನ್ನೊಬ್ಬರಿಗೆ ನೋವು ಮಾಡಿ ಅದನ್ನು ನಾವೇ ನೋವು ಮಾಡಿ ಮಾತಿನ ಮೂಲಕ ನಾವೇ ಅದಕ್ಕೆ ಪೌಡರ್ ಹಾಕಿ ಒಣಗಿಸಿ ಏನೇ ಆ ಗಾಯದ ನೋವು ಕಡಿಮೆ ಆದ್ರೂ ಆ ಒಂದು ನೆನಪು ಮತ್ತು ಗಾಯದ ನೆನಪು ಮತ್ತು ಗಾಯದ ಗುರುತು ಖಂಡಿತವಾಗಿ ಯಾವತ್ತೂ ಮಾಸಲ್ಲ. ಅದಕ್ಕೆ ಹೇಳೋದು ಮಾತುಗಳ ಮೇಲೆ ನಿಗಾ ವಹಿಸಬೇಕು ಅಂತ. ಯಾವ ಬೀಜ ಬಿತ್ತೀವೋ ಅದೇ ಫಲ ಕೊಡುತ್ತೆ, ಯಾವ ಮಾತಾಡ್ತೀವೋ ಅದೇ ನಮಗೆ ತಿರುಗಿ ಬರುತ್ತೆ, ಅದೇ ನಮ್ಮನ್ನು ಗೆಲ್ಲಿಸ್ಬೋದು ನಮ್ಮ ಮಾತುಗಳು. ಹಾಗೆ ನಮ್ಮ ಮಾತುಗಳು ನಮ್ಮನ್ನು ಸೋಲಿಸ್ಬೋದು. ಒಳ್ಳೆ ಮಾತು ಹೇಳುವವನೇ ನಿತ್ಯ ಸಾಧಕ, ಒಳ್ಳೆ ಮಾತಾಡುವವನೇ ಸದಾ ಶ್ರೀಮಂತ. ಮಾತು ನಮ್ಮ ಗುರುತು, ನಮ್ಮದಾಗಲಿ ನಿಮ್ಮದಾಗಲಿ ಮಾತು ನಮ್ಮ ಗುರುತು, ಮಾತು ನಮ್ಮ ಜ್ಞಾನ, ಮಾತು ನಮ್ಮ ವಿನಯ. ಹಾಗಾಗಿ ನಮ್ಮಂಥ ಅತಿ ಚಿಕ್ಕವರು ಇದ್ರ ಬಗ್ಗೆ ಹೇಳೋದು ಎಷ್ಟು ಸರಿ ಅಂದರೆ ನಮ್ಮ ಅಷ್ಟು ದೊಡ್ಡ ಸಾಧಕ ಹೇಳಿದ್ರಲ್ಲಿ ಖಂಡಿತವಾಗಿ ತಪ್ಪಿದೆ. ಯಾಕಂದರೆ ನಮ್ಮ ಮೋದಿಯವರು ಯಾರಿಗೂ ಕೂಡ ಯಾವತ್ತು ಜಾತಿ ಧರ್ಮ ಆಗಲೇ ಶ್ರೀಮಂತ ಬಡವ ಏನು ಭೇದ ಮಾಡಿದಾರಲ್ಲ ಅವರಿಗೆ. ಅವರು ಯಾವಾಗಲೂ ಸದಾ ಈ ನಮ್ಮ ದೇಶಕ್ಕಾಗಿ ಶ್ರಮ ಪಟ್ಟವರು, ದೇಶಕ್ಕಾಗಿ ಶ್ರಮಿಸಿದವರು. ಹಾಗಾಗಿ ಅವರ ಹೆಸರನ್ನೆತ್ತಿದ್ದು ಮಹಾ ದೊಡ್ಡ ತಪ್ಪಲ್ವ? ಮಾತು ಅಂದರೆ ಪ್ರಾರ್ಥನೆ, ಅದು ಬರೀ ಮಾತಾಗಿರೋದಿಲ್ಲ. ಮಾತಿನ ತೂಕ ಭಾವನೆಗಳಲ್ಲಿ, ಮಾತಿಂದ ಸಂಬಂಧ ಉಳಿಬೋದು, ಹಾಗೆ ಸಂಬಂಧ ಕೂಡ ಅಳಿಬೋದು. ಮಾತು ಅಂದರೆ ನಮ್ಮ ಒಂದು ನಾದ, ಮಾತು ನಮ್ಮ ಹೃದಯದ ಕನ್ನಡಿ. ಬಂದ ಹಾದಿ ನೆನಪಾಗಬೇಕಂದ್ರೆ ನಮ್ಮ ಹಳೆಯ ಫೋಟೋಗಳನ್ನು ನೋಡಬೇಕಂತೆ. ಹಾಗೆ ಬೆಳೆಸಿದವರನ್ನು ಮರೆಯದೇ ಇರಲಿಕ್ಕೆ ನಮ್ಮ ಇವಾಗಿನ ಮುಖವನ್ನು ಕನ್ನಡಿಯಲ್ಲಿ ನೋಡಬೇಕಂತೆ. ಇದೆಲ್ಲ ಒಂದು ಹಿರಿಯರ ನಾನುಡಿಗಳು. ಅದೆಲ್ಲ ಇವತ್ತು ಖಂಡಿತವಾಗಿ ನಿಜ ಅಂತ ಅನ್ನಿಸ್ತಾ ಇದೆ. ಎಲ್ಲವೂ ಸರಿ ಇದೆ ಅನ್ನಿಸಿದಾಗ ಒಂದು ನಿಟ್ಟುಸಿರು ಬಿಡಬೇಕಂತೆ. ನಮ್ಮನ್ನು ಬೆಳೆಸಿದವರನ್ನು ಹಾಗೆ ನಮ್ಮನ್ನು ಪ್ರೋತ್ಸಾಹಿಸಿದವ್ರನ್ನೆಲ್ಲ ನೆನಪಿಸಿ, ಆ ದೇವರನ್ನು ನೆನಪಿಸ್ತಾ ನಾವು ನಿಟ್ಟುಸಿರು ಬಿಡಬೇಕಂತೆ. ನನಗಂತೂ ನಿಟ್ಟುಸಿರು ಬಿಡೋ ಸಮಯ ಬರಲಿಲ್ಲ, ಒಳ್ಳೆ ಕಾಲ ಬರಲಿಲ್ಲ, ಇನ್ನೂ ನಿಟ್ಟುಸಿರು ಬಿಡಲಿಲ್ಲ. ಹಾಗೆ ಹಿಂದೆ ತಿರುಗಿ ನೋಡುವಂಥ ಕಾಲ ಕೂಡ ನನಗೆ ಬರಲಿಲ್ಲ. ಬಂದಾಗ ನಾನು ಖಂಡಿತವಾಗಿ ಇದನ್ನು ಮಾಡಿಯೇ ಮಾಡ್ತೀನಿ. ಯಾಕಂದರೆ
ಈಗಲೂ ಕೂಡ ಅವರಿಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರು ಹೇಳಿದ್ದು? ಹೊಸ ಸಿನಿಮಾದಲ್ಲಿ ಖಂಡಿತವಾಗಿ ಅವರಿಗೆ ಅವಕಾಶ ಸಿಗ್ತಾನೇ ಇದೆ. ಹಾಗೆ ನೋಡಿ, ಈಗ ಕಡಲಿನ ಒಂದು ನೀರು ಶುದ್ಧವಾಗಿರುತ್ತಲ್ವ ಯಾವಾಗಲೂ, ಅದಕ್ಕೆ ಖಂಡಿತವಾಗಿ ಅದರೊಳಗಡೆ ಈಜಾಡ್ತಿರುವ ಮೀನು ಕಾರಣ, ಮುಖ್ಯ ಕಾರಣ. ಯಾಕಂದರೆ ಅಲ್ಲಿಯ ಗಲೀಜುಗಳನ್ನೆಲ್ಲ ಮೀನು ತಿಂದು 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 ಕಡಲಿನ ನೀರನ್ನು ಬಹಳ ಶುದ್ಧವಾಗಿಡುತ್ತೆ. ಆದರೆ ದಿನ ದಿನ ಹೋದಾಗೆ ನಮ್ಮ ಈ ಕಡಲಿನ ಮೀನುಗಳನ್ನೆಲ್ಲ ಬಲೆಯಲ್ಲಿ ಹಿಡಿಬೇಕಾಗುತ್ತೆ. ಅದನ್ನು ಆಹಾರವಾಗಿ ಬಳಸ್ತೀವಿ, ವ್ಯಾಪಾರವಾಗಿ ಅದು ಹೋಗುತ್ತೆ. ಆದರೆ ಅದರ ಬಗ್ಗೆ ಯಾವುದೇ ಯೋಚನೆ ಮಾಡೋದಿಲ್ಲ ಕಡಲು. ಆ ಮೀನು ಮಾತ್ರ ಬಲೆಯಲ್ಲಿ ಬಿದ್ದಾಗ ಯೋಚನೆ ಮಾಡುತ್ತೆ. ಇನ್ನು ನಾನು ಆ ಕಡಲಿನೊಳಗಡೆ ಈಜಾಡಲಿಕ್ಕಾಗಲ್ಲಲ್ಲ, ಕಡಲನ್ನು ಬಿಟ್ಟು ಹೋಗ್ತೀವಲ್ವ. ಆದರೆ ಕಡಲು ಯಾವತ್ತೂ ಮೀನು ತನ್ನನ್ನು ಬಿಟ್ಟು ಹೋಯ್ತಲ್ಲ ಅಂತ ಯೋಚನೆ ಮಾಡೋದಿಲ್ಲ. ಹಾಗಾಗಿ ಇಂಥ ಸಾಧಕರು ಯಾವಾಗಲೂ ಕಡಲಿನಂತೆ ಇರಬೇಕು ನೋಡಿ. ಯಾರ ನಮ್ಮಂಥ ಅಭಿಮಾನಿಗಳಂಥ ಬಾಯಿಗೆ ಅವರು ಸಿಕ್ಕಾಕೊಳ್ಳದೆ ಅವರ ಒಂದು ಪರಿಶುದ್ಧವಾದ ಸಂಗೀತನೋ ಅಥವಾ ಯಾವುದೋ ಒಂದು ಸಾಧನೆಯ ಮೂಲಕ ತೋರಿಸ್ತಾ ಅವರ ಒಂದು ಅಷ್ಟು ದಿನ ಕಾಪಾಡಿಕೊಂಡ ಗೌರವವನ್ನು ಕೂಡ ಹಾಗೆ ಉಳಿಸಿ ನಮ್ಮೆಲ್ಲರ ಅಭಿಮಾನಿಗಳ ಪ್ರೀತಿಗೆ ಪಾತ್ರರಾಗಬೇಕು. ಅವರು ಅಭಿಮಾನಿಗಳಿಲ್ಲ ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಸಾಧಕರು ಖಂಡಿತವಾಗಿ ಹುಟ್ಟೋದಿಲ್ಲ. ನಮ್ಮಂತಹ ಅಭಿಮಾನಿಗಳಿಂದಲೇ ಅವರು ಸಾಧಕರಾಗೋದು. ಯಾರನ್ನು ನೋಡೋದಿಲ್ಲ ಅಂದಮೇಲೆ ಸಾಧಕರು ಎಲ್ಲಿ ಹುಟ್ಟುತ್ತಾರೆ? ಹಾಗೆ ಯಾರನ್ನು ಗೌರವಿಸೋದಿಲ್ಲ ಅಂದಮೇಲೆ ಸಾಧಕರು ಎಲ್ಲಿ ಹುಟ್ಟುತ್ತಾರೆ? ಪ್ರತಿಯೊಬ್ಬರು ಲೆಜೆಂಡ್ಗಳಾದಾಗ ಇಲ್ಲಿ ಯಾರು ಗೌರವಿಸಲಿಕ್ಕೆ ಸಾಧ್ಯನೇ ಇಲ್ಲ. 1,000 ಜನಗಳನ್ನು ತಗೊಂಡಾಗ 1-2 ಜನ ಮಾತ್ರ ಸಾಧನೆ ಮಾಡ್ತಾರೆ ಅಂದರೆ ಆ ಬಾಕಿ ಇರೋರೆಲ್ಲ ಅವರ ಆರಾಧಕರು. ಆ ಆರಾಧಕರಿಗಾಗಿ ಅವರು ತಮ್ಮ ಗೌರವವನ್ನು ಹೇಗೆ ಉಳಿಸಬೇಕಲ್ವ. ಹಾಗೆ ನನ್ನ ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ಲ ಕಡೆ ಈಗ ನಮ್ಮ AR ರಹಮಾನವರ ಸುದ್ದಿ, ಹಾಗೆ ಅವರು ಮಾತಾಡಿದ್ದು ಖಂಡಿತವಾಗಿ ತಪ್ಪು 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 ಅಂತ ಹೇಳಲ್ವ, ಅದನ್ನು ಸರಿ ಅಂತ ಯಾರೂ ಹೇಳಲಿಕ್ಕಾಗಲ್ಲ. ಯಾಕೆ ಮಾತಾಡಬಾರ್ದು? ಯಾಕಂದರೆ ಅಷ್ಟು ವಿವೇಚನೆ ಇಲ್ಲದೆ ಅಷ್ಟು ಸಂಗೀತಗಳು ಹೊರಬರಲಿಕ್ಕೆ ಸಾಧ್ಯನೋ? ಯಾವುದೋ ಒಂದು ಮನುಷ್ಯ ರೋಡಲ್ಲಿ ಬೀದಿಯಲ್ಲಿ ಓಡಾಡುವ ವಿದ್ಯಾವಂತ ಮನುಷ್ಯ ಮಾತಾಡಿದ ಕ್ಷಮೆ ಇದೆ. ಇಂಥ ದೊಡ್ಡವರು ಸಾಧನೆ ಮಾಡಿ ಇಂಥ ಮಾತಾಡಿದಾಗ ಖಂಡಿತವಾಗಿ ಕ್ಷಮೆ ಇರಲ್ಲ. ಇನ್ನೊಂದು ಸಲ ಇಂಥ ದೊಡ್ಡ ಸಾಧಕರಿಂದ ಇಂಥ ಒಂದು ಕೆಳಮಟ್ಟದ ಮಾತುಗಳೆಲ್ಲ ಬಾರದಿರಲಿ. ಹಾಗೆ ಇನ್ನೂ ಅವರಿಗೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಅವಕಾಶ ಸಿಗಲಿ, ಸಾಧನೆ ಮಾಡಲಿ. ಅವರು ನಮ್ಮೆಲ್ಲರ ಪ್ರೋತ್ಸಾಹ ಇದೆ. ಒಂದು ತಪ್ಪಿಗೆ ಎಲ್ಲರೂ ಕ್ಷಮಿಸ್ಬೋದು, ಪದೇ ಪದೇ ತಪ್ಪು ಬಂದಾಗ ಯಾರು ಕೂಡ ಕ್ಷಮಿಸೋದಿಲ್ಲಲ್ಲ. ಹಾಗಾಗಿ ಇವರಿಗೆ ದೀರ್ಘಾಯುಷ್ಯ ಕೊಟ್ಟು ಇವರನ್ನು ದೇವರು ಕಾಪಾಡಲಿ. ಒಳ್ಳೆಯ ಹಾಡುಗಳು ಮಾತ್ರ ಹೊರಬರಲಿ. ಹಾಗೆ ನಮ್ಮ ಭಾರತ ದೇಶದ ಒಂದು ಪ್ರತಿಭೆ ಅಲ್ವ. ನಾವು ಮತ್ತೆ 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 ಅವರನ್ನು ಬದುಕಿರುವಾಗ ಅವರನ್ನು ನೋಯಿಸಿ ಅವರನ್ನು ಮತ್ತೆ ದೂರ ತಳ್ಳೋದು ಬೇಡ. ನಾವು ಮತ್ತೆ ಅವರ ಹಾಡುಗಳನ್ನು ಅಪ್ಪಿಕೊಳ್ಳೋಣ, ಮುದ್ದಾಡೋಣ. ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ತಪ್ಪಿದರೆ ಕ್ಷಮೆ ಇರಲಿ. ಹಾಗೆ ನಿಮ್ಮೆಲ್ಲರ ಪ್ರೀತಿ, ಸಪೋರ್ಟ್, ಸಹಕಾರ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಎಲ್ರಿಗೂ ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್.